ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಇರಾ ಚಾನಲ್. ನಮ್ಮ ಕಡೆ ಜಾಸ್ತಿ ಜನಗಳ ಮನೆಯಲ್ಲಿ ಅಥವಾ ಆಫೀಸಲ್ಲಿ ಮುದ್ದಾಗಿರೋ ನಗ್ತಾ ಇರೋ ಒಂದು ಲಾಫಿಂಗ್ ಬುದ್ಧನ ಮೂರ್ತಿ ಇದ್ದೇ ಇರುತ್ತೆ ಅಲ್ವಾ. ಇದನ್ನು ಅದೃಷ್ಟಕ್ಕಾಗಿ ಇಡ್ತೀವಿ ಅಂತ ನಮಗೆಲ್ರಿಗೂ ಗೊತ್ತು. ಆದರೆ ಈ ಲಾಫಿಂಗ್ ಬುದ್ಧ ನಿಜವಾಗ್ಲೂ ಯಾರು, ಇವರ ಇತಿಹಾಸ ಏನು, ಇವರನ್ನು ಮನೇಲಿ ಇಟ್ಟರೆ ನಿಮಗೆ ಲಾಭ ಆಗುತ್ತಾ, ಯಾವ ದಿಕ್ಕಲ್ಲಿ ಇಡಬೇಕು, ಯಾವ ಒಂದು ಪ್ರತಿಮೆನ ಇಡಬೇಕು, ನಿಜವಾಗಿರೋ ಬುದ್ಧನಿಗೂ ಮತ್ತು ಇವರಿಗೂ ಏನು ಸಂಬಂಧ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ಬೋದು. ಮೊದಲಿಗೆ ಲಾಫಿಂಗ್ ಬುದ್ಧನ ರೋಚಕ ಇತಿಹಾಸ ಏನು ಅಂತ ನೋಡೋದಾದರೆ, ಲಾಫಿಂಗ್ ಬುದ್ಧ ಅಂದ್ಕೂಡಲೇ ನಮಗೆಲ್ಲ ಗೌತಮ ಬುದ್ಧ ನೆನಪಾಗಬಹುದು. ಆದರೆ ಇವರಿಬ್ಬರು ಕೂಡ ಬೇರೆ ಬೇರೆ. ಲಾಫಿಂಗ್ ಬುದ್ಧ ಅನ್ನುವುದು ಒಂದು ಕೇವಲ ಕಲ್ಪನೆಯಲ್ಲ. ಇವರು 10ನೇ ಶತಮಾನದಲ್ಲಿ ಚೀನಾದಲ್ಲಿ ಬದುಕಿದ್ದ ಒಬ್ಬ ನಿಜವಾದ ಬೌದ್ಧ ಸನ್ಯಾಸಿ. ಇವರ ನಿಜವಾದ ಹೆಸರು ಬುಡೈ ಅಂತ. ಇವರು ಯಾವಾಗಲೂ ಒಂದು ದೊಡ್ಡ ಬಟ್ಟೆಯ ಚೀಲವನ್ನು ಹೊತ್ಕೊಂಡು ಊರೂರು ಅಲೀತಾ ಇದ್ದರು. ಆ ಚೀಲದಲ್ಲಿ ಹಣ್ಣುಗಳು, ಸಿಹಿ ತಿಂಡಿಗಳು ಇಟ್ಕೊಂಡು ಹೋದ ಕಡೆಯಲ್ಲೆಲ್ಲ ಮಕ್ಕಳಿಗೆ ಅದನ್ನು ಕೊಡ್ತಾಯಿದ್ರು, ಅವರನ್ನು ನಗಿಸ್ತಾ ಇದ್ರು. ಇವರು ಸಾಯೋ ಮುನ್ನ ಕೂಡ ಒಂದು ವಿಚಿತ್ರ ಆಸೆ ಹೇಳಿದ್ರಂತೆ. ನಾನು ಸತ್ತ ಮೇಲೆ ನನ್ನ ದೇಹವನ್ನು ಸುಡುವಾಗ ನನ್ನ ಬಟ್ಟೆಯೊಳಗೆ ಪಟಾಕಿಗಳನ್ನು ಇಡಿ ಅಂತ ಹೇಳಿ ಅವರು ತೀರ್ಕೊಂಡ್ರಂತೆ. ಅದೇ ರೀತಿ ಅವರು ಸತ್ತಾಗ ಕೂಡ ಅವರ ದೇಹ ಸುಡುವಾಗ ಪಟಾಕಿಗಳು ಸಿಡಿದು ಅಲ್ಲಿದ್ದ ದುಃಖಿತ ಜನರು ಕೂಡ ನಗೋ ರೀತಿ ಆಯ್ತಂತೆ. ಈಗ ಸತ್ತ ಮೇಲೆಯೂ ನಗಿಸಿದ ಈ ಮಹಾತ್ಮ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ ಆಗಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಯಾವ ಲಾಫಿಂಗ್ ಬುದ್ಧ ಯಾವುದಕ್ಕೆ ಶ್ರೇಷ್ಠ ಅಂತ ನೋಡೋದಾದರೆ, ಮಾರುಕಟ್ಟೆಯಲ್ಲಿ ನಿಮಗೆ ಬೇರೆ ಬೇರೆ ಥರದ ಮೂರ್ತಿಗಳನ್ನು ನೀವು ನೋಡ್ತಾ ಇರಬಹುದು. 2 ಕೈ ಮೇಲೆ ಎತ್ಕೊಂಡಿರುವಂಥ ಬುದ್ಧ ಇಡೋದ್ರಿಂದ ವ್ಯಾಪಾರದಲ್ಲಿ ಪ್ರಗತಿ ಮತ್ತು ಯಶಸ್ಸು ಸಿಗುತ್ತೆ. ಹಣದ ಚೀಲ ಹಿಡ್ಕೊಂಡಿರುವಂಥ ಒಂದು ಬುದ್ಧನ ಪ್ರತಿಮೆ ಇಡೋದ್ರಿಂದ ಸಂಪತ್ತು ಮತ್ತು ಐಶ್ವರ್ಯ ವೃದ್ಧಿಯಾಗೋದಕ್ಕೆ ಉಪಯೋಗ. ಮಕ್ಕಳ ಜೊತೆಲಿರುವಂಥ ಒಂದು ಬುದ್ಧ ಇಡೋದ್ರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಂತಾನ ಭಾಗ್ಯ ಸಿಗುತ್ತೆ. ಲಾಫಿಂಗ್ ಬುದ್ಧನ ಪಾಸಿಟಿವ್ ಎನರ್ಜಿ ನಿಮಗೂ ಕೂಡ ಸಿಗಬೇಕು ಅನ್ನೋದಾದರೆ ಯಾವ ದಿಕ್ಕಲ್ಲಿ ಇಡಬೇಕು ಅಂತ ನೋಡಬೇಕು. ಮೊದಲಿಗೆ ಮನೆಯ ಮುಖ್ಯ ಬಾಗಿಲಿನ ಎದುರುಗಡೆ ಇಡಬೇಕಾಗುತ್ತೆ. ಹೊರಗಿಂದ ಬರೋ ಎನರ್ಜಿಯನ್ನು ಬುದ್ಧ ಸ್ವಾಗತ ಮಾಡೋ ರೀತಿ ಇರಬೇಕು. ಮತ್ತು ನೆಲದಿಂದ ಮೇಲೆ ಇಡಬೇಕಾಗುತ್ತೆ. ಕನಿಷ್ಠ ಅಂದರೂ ಕೂಡ 30 ಇಂಚು ಮೇಲೆ ಇರುವಂಥ ಟೇಬಲ್ ಮೇಲೆ ಅಥವಾ ಶೆಲ್ಫ್ ಮೇಲೆ ಇಡಬೇಕು. ಫೆಂಗ್ಶುಯ್ ಪ್ರಕಾರ ಇದನ್ನು ಈಶಾನ್ಯ ಅಂದರೆ ನಾರ್ತ್ ಈಸ್ಟ್ ದಿಕ್ಕಿನಲ್ಲಿ ಇಡೋದು ಅತ್ಯಂತ ಶುಭ. ಎಲ್ಲಿ ಇಡಬಾರ್ದು ಅಂತ ನೋಡೋದಾದರೆ, ಬಾತ್ರೂಮಲ್ಲಿ, ಕಿಚನಲ್ಲಿ, ಬೆಡ್ರೂಮಲ್ಲಿ ಇಡಬಾರ್ದು. ಮತ್ತು ಯಾವುದೇ ಒಂದು ಎಲೆಕ್ಟ್ರಿಕ್ ವಸ್ತುಗಳು, ಟಿವಿ, ಫ್ರಿಡ್ಜ್, ಈ ರೀತಿ ಯಾವುದೇ ಒಂದು ಎಲೆಕ್ಟ್ರಿಕ್ ಸಾಮಾನುಗಳ ಮೇಲೆ ಇಡಬಾರ್ದು. ಒಂದು ಮ್ಯಾಜಿಕ್ ಟಿಪ್ ಏನಪ್ಪ ಅಂದರೆ, ನೀವು ಲಾಫಿಂಗ್ ಬುದ್ಧನ ಮೂರ್ತಿ ಇಟ್ಟಿದ್ರೆ ಪ್ರತಿದಿನ ಬೆಳಗ್ಗೆ ಒಮ್ಮೆ ಪ್ರೀತಿಯಿಂದ ಆ ಬುದ್ಧನ ಹೊಟ್ಟೆಯನ್ನು ಸವರ್ತಾ ಇರಬೇಕಾಗುತ್ತೆ. ಸವರುವಾಗ ನಿಮ್ಮ ಆಸೆಗಳನ್ನು ಹೇಳ್ಕೋಬೇಕು, ಪಾಸಿಟಿವ್ ಆಗಿ ಹೇಳ್ಕೋಬೇಕಾಗುತ್ತೆ. ಅಂದರೆ ನಿಮಗೆ ಹಣ ಬೇಕಾದರೆ ನನ್ನ ಹತ್ರ ತುಂಬ ಹಣ ಇದೆ ಅಂತ ಪಾಸಿಟಿವ್ ಆಗಿ ಹೇಳ್ಕೋಬೇಕು. ಇದು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಆಕರ್ಷಣೆ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಲಾಫಿಂಗ್ ಬುದ್ಧನ ಹಿಂದೆ ಎಂತಹ ಸುಂದರ ಕಥೆ ಇದೆ ಅಂತ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರೋ ಮಾಹಿತಿಗಳು ನಿಮಗೆ ಬೇಕು ಅನ್ನೋದಾದರೆ ಮಿಸ್ಟಿಕ್ ಇರಾ ಚಾನಲನ್ನು ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.